ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಸ್ಪೆಷಲ್ಲಾಗಿ ಮಿಲ್ಲೆಟ್ ಮಿಕ್ಸ್ಡ್ ಪ್ರೋಟೀನ್ ಹೆಲ್ದಿ ಪೌಡರನ್ನು ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಮ್ಮ ಒಂದು ಈ ಬ್ಯುಸಿ ಸ್ಕೆಡ್ಯೂಲ್ನ ಸಲುವಾಗಿ ಆರೋಗ್ಯದ ಕಡೆ ಗಮನ ಕೊಡೋದು ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಆರೋಗ್ಯವನ್ನು ಸುಧಾರಿಸುವ ಮತ್ತು ಆರೋಗ್ಯವನ್ನು ಅಭಿವೃದ್ಧಿಪಡಿಸುವ ಗುಣಗಳನ್ನು ಯಥೇಚ್ಛವಾಗಿ ಹೊಂದಿರುವಂತಹ ಈ ನಮ್ಮ ಸಿರಿಧಾನ್ಯಗಳಾಗಿರ್ಬೋದು, ಮತ್ತು ಬೇಳೆಕಾಳುಗಳಾಗಿರ್ಬೋದು, ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಬಳಸ್ಕೊಂಡು ನಾನು ಪ್ರೋಟೀನ್ ಮಿಕ್ಸ್ಡ್ ಹೆಲ್ದಿ ಪೌಡರನ್ನು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಮತ್ತು ಅದನ್ನು ಯಾವ ಏಜಿನವರು ತೊಗೋಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅನ್ನೋದನ್ನು ಇವಾಗ ನೋಡ್ಕೊಂಬರೋಣ. ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್, ಇವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಒಂದ್ಸರಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ರಾಗಿ ಮತ್ತು ಯಾವ್ಯಾವ ಕಾಳುಗಳು ಮೊಳಕೆ ಬರಲಿಕ್ಕೆ ಸಾಧ್ಯ ಇದೆಯೋ ಅಂತಹ ಕಾಳುಗಳನ್ನೆಲ್ಲ ನಾನು ಬೆಳಗ್ಗೆ ಎಲ್ಲವನ್ನ ಸಪ್ರೇಟಾಗಿ ಚಕ್ಕಿ ಮತ್ತು ತುಳಸಿಯಲ್ಲಿ ನೆನೆಸಿಟ್ಕೋಬೇಕು. ಬೆಳಗ್ಗೆ ನೆನೆಸ್ಕೊಂಡ ತಕ್ಷಣ ಅವನ್ನ ರಾತ್ರಿ ಆಲ್ಮೋಸ್ಟ್ 8 ಅವರ್ಸ್ ಅವು ನೆಂದಿರ್ತಾವಲ್ವ, ನೆಂದ ಮೇಲೆ ಏನು ಮಾಡಬೇಕು, ಅದನ್ನು ನೀರನ್ನು ಚೆನ್ನಾಗಿ ಬಸಿಬೇಕು. ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದ್ರ ಮರ್ದಿ ನಾವು ಮೊಳಕೆ ಬಂದಿರ್ತವೆ. ಸೊ ಆವಾಗ ನಾವೇನು ಮಾಡಬೇಕಂದ್ರೆ ಅವೆಲ್ಲ ಯಾವ್ಯಾವ ಕಾಳುಗಳನ್ನು ನಾವು ನೆನೆಸಿಟ್ಕೊಂಡು ಮೊಳಕೆ ಬರ್ತಿರ್ತೀವೋ ಅವೆಲ್ಲವನ್ನು ನಾವು ನೆರಳಲ್ಲಿಯೇ ಆರಿಡಬೇಕು. ಸಂಪೂರ್ಣವಾಗಿ ನೀರಿನ ಅಂಶ ಹೋದ ನಂತರ ಎಲ್ಲ ಕಾಳುಗಳನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದರಿಂದ ಏನಾಗುತ್ತೆ, ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಿರೋದ್ರಿಂದ ನಮ್ಮ ರಾಗಿ ಸರಿ ಅಂದರೆ ಈಗೇನು ಮಿಲೆಟ್ಸ್ ಪೌಡರನ್ನು ಮಾಡ್ತೀವಲ್ವ, ಇದೇನಾಗುತ್ತೆ, ಹಾಳಾಗೋದಿಲ್ಲ, ತುಂಬ ದಿನ ಇದು ತಾಳ್ಕೆ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಪ್ರೊಸೀಜರನ್ನು ಯೂಸ್ ಮಾಡಬೇಕು. ಮತ್ತು ಏನಂತಂದರೆ, ನಾವು ಚಕ್ಕಿ ಮತ್ತು ತುಳಸಿಯನ್ನು ಇಲ್ಲಿ ಕಾಳುಗಳನ್ನು ನೆನೆಸಿಡುವಾಗ ಯೂಸ್ ಮಾಡಿರೋದ್ರಿಂದ ಅದೇನಾಗುತ್ತೆ, ಅದರಲ್ಲಿ ಕಾಳಲ್ಲಿ ಅಥವಾ ಈ ಒಂದು ರಾಗಿಯಲ್ಲಿ ಎದ್ರಲ್ಲಾದ್ರೂ ಅದು ಟಾಕ್ಸಿಕ್ ಕಂಟೆಂಟ್ಸ್ನ ಅದು ಹೀರ್ಕೊಳ್ಳುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತಂದರೆ, ಬಾದಾಮಿ 100 ಗ್ರಾಮ್ಸ್, ಗೋಡಂಬಿ 100 ಗ್ರಾಮ್ಸ್, ಅಕ್ರೂಟ್ 100 ಗ್ರಾಮ್ಸ್, ಪಿಸ್ತಾ 100 ಗ್ರಾಮ್ಸ್, ಕಲ್ಲಂಗಡಿ ಬೀಜ 100 ಗ್ರಾಮ್ಸ್, ಕುಂಬಳ ಬೀಜ 100 ಗ್ರಾಮ್ಸ್, ಏಲಕ್ಕಿ ಒಂದು 2ರಿಂದ 4, ಗಸಗಸೆ 100 ಗ್ರಾಮ್ಸ್, ಕಮಲದ ಹೂವಿನ ಬೀಜ 100 ಗ್ರಾಮ್ಸ್, ಹಾಗೆ ಸೂರ್ಯಕಾಂತಿ ಬೀಜ ಕೂಡ 100 ಗ್ರಾಮ್ಸ್. ಮತ್ತು ಸಿರಿಧಾನ್ಯಗಳನ್ನು ತೊಗೊಂಡ್ರೆ ರಾಗಿ 3 kg, ನವಣೆ 250 ಗ್ರಾಮ್ಸ್, ಸಜ್ಜೆ 250 ಗ್ರಾಮ್ಸ್, ಸಾಮೆ 250 ಗ್ರಾಮ್ಸ್, ಊದಲು 250 ಗ್ರಾಮ್ಸ್, ಕೊರ್ಲೆ 250 ಗ್ರಾಮ್ಸ್, ಆರ್ಕ 250 ಗ್ರಾಮ್ಸ್, ಹಾಗೆ ಬರ್ಗು 250 ಗ್ರಾಮ್ಸ್. ಮತ್ತು ನಾನೇನು ತೊಗೊಂಡಿದ್ದೀನಿ ಅಂದರೆ, ಬೇಳೆ ಕಾಳುಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತಂದರೆ, ಹೆಸರು ಕಾಳನ್ನು 250 ಗ್ರಾಮ್ಸ್, ಹುರುಳಿಕಾಳು 250 ಗ್ರಾಮ್ಸ್, ಕಡಲೆಕಾಳು 250 ಗ್ರಾಮ್ಸ್, ಅವರೆಕಾಳು 250 ಗ್ರಾಮ್ಸ್, ಮಡಿಕೆ ಕಾಳು 250 ಗ್ರಾಮ್ಸ್, ಅಲಸಂದೆ ಕಾಳು 250 ಗ್ರಾಮ್ಸ್, ಹೆಸರುಬೇಳೆ 250 ಗ್ರಾಮ್ಸ್, ಶೇಂಗಾ 250 ಗ್ರಾಮ್ಸ್, ಕಪ್ಪು ಉದ್ದಿನಬೇಳೆ 250 ಗ್ರಾಮ್ಸ್, ಮತ್ತು ಮೆಂತೆ 100 ಗ್ರಾಮ್ಸ್. ಯಾಕಂದರೆ ಮೆಂತೆ ಸ್ವಲ್ಪ ಕಹಿ ಇರೋದರಿಂದ ನಾನು ಮೆಂತೆಯನ್ನು ಮಾತ್ರ ಇಲ್ಲಿ 100 ಗ್ರಾಮ್ಸನ್ನು ತೊಗೊಂಡಿದ್ದೀನಿ. ನಂತರ ಅಗಸೆ ಬೀಜ 250 ಗ್ರಾಮ್ಸ್, ಮಸೂರ್ ದಾಲ್ 250 ಗ್ರಾಮ್ಸ್, ಬಾರ್ಲಿ ಅಕ್ಕಿ 250 ಗ್ರಾಮ್ಸ್, ರಾಜ್ಮಾ, ಸಬ್ಬಕ್ಕಿ, ಕೆಂಪಕ್ಕಿಯನ್ನು ಮಾತ್ರ ಇಲ್ಲಿ 1 kg ತೊಗೊಂಡಿದ್ದೀನಿ. ನಂತರ ಗೋಧಿ 250 ಗ್ರಾಮ್ಸ್, ಜೀರಿಗೆ 1/2 kg. ನಂತರ ಕರಿಬೇವು ಒಂದು ಕಟ್ಟು, ನುಗ್ಗೆ ಸೊಪ್ಪು ಕೂಡ 1 ಕಟ್ಟು, ನಂತರ ಪೇರಳೆ ಹಣ್ಣಿನ ಎಲೆ ಕೂಡ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಇವೆಲ್ಲ ಹರ್ಬ್ಸನ್ನು ನಾವೇನು ಮಾಡಬೇಕಂತಂದರೆ ನೀಟಾಗಿ ವಾಶ್ ಮಾಡ್ಕೋಬೇಕು ಫಸ್ಟು. ಯಾಕಂದರೆ ಯೂಶ್ವಲಿ ಹೊರಗಡೆ ಇರೋದ್ರಿಂದ ಇವು ಡಸ್ಟ್ ಇದ್ದೇ ಇರುತ್ತೆ ಸಣ್ಣದಾಗಿ. ಅದಕ್ಕೋಸ್ಕರ ಇವನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಬಿಟ್ಟು ನೆರಳಲ್ಲೇ ಒಣಸ್ಕೋಬೇಕು. ನೆರಳಲ್ಲಿ ಒಣಸ್ಕೊಂಡ ನಂತರ ಇವನ್ನ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಟ್ಟಾರೆಯಾಗಿ ನಮ್ಮ ಆರೋಗ್ಯ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಪೌಷ್ಟಿಕ ಅಂಶವನ್ನು ಈ ಒಂದು ಮಾಲ್ಟ್ ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಇದು 30ಕ್ಕೂ ಹೆಚ್ಚು ಪದಾರ್ಥಗಳನ್ನು ಈ ಒಂದು ಮಾಲ್ಟ್ ಹೊಂದಿದೆ. ಮಿಲೆಟ್ ಅಂದ್ರೇನು? ಸಿರಿಧಾನ್ಯ. ಸಿರಿ ಅಂದರೆ ಸಂಪತ್ತು. ಸೊ ಧಾನ್ಯಗಳಲ್ಲಿ ಸಂಪತ್ತು ಇದೆ ಅಂತ ಇದರ ಹೆಸರೇ ಕೂಡ ಈಸಿಯಾಗಿ ನಮಗೆ ಅರ್ಥೈಸುತ್ತೆ. ಸೊ ಅದನ್ನು ನಾನಿಲ್ಲಿ ಪ್ರತಿಯೊಂದನ್ನು 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಈ ಒಂದು ಮಾಲ್ಟ್ ಬಂದು ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಷನ್ಸ್ ಇನ್ಕ್ಲೂಡಿಂಗ್ ಪ್ರೋಟೀನ್, ಫೈಬರ್, ಜಿಂಕ್, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಹೆಚ್ಚಾಗಿರುತ್ತೆ. ಮಿಲೆಟ್ಸ್ನಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಮತ್ತು ಶುಗರ್ ಲೆವೆಲನ್ನು ಸ್ಟೇಬಲ್ ಆಗಿ ಇಡುತ್ತೆ.
ಮಲ್ಟಿಗ್ರೇನ್ ಮತ್ತು ಮಿಲೆಟ್ಸ್ ಅನ್ನೋ ಎಕ್ಸಲೆಂಟ್ ಫುಡ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಕಾನ್ಸ್ಟಿಪೇಷನನ್ನು ಪ್ರಿವೆಂಟ್ ಮಾಡುತ್ತೆ. ಯಾವ ಥರ ಅಂತಂದರೆ ಇದರಲ್ಲಿ ಪ್ರೋಬಯೋಟಿಕ್ಸ್ ಇರೋದ್ರಿಂದ ಗುಡ್ ಬ್ಯಾಕ್ಟೀರಿಯಾಸ್ನ ಪ್ರೊಡ್ಯೂಸ್ ಮಾಡಿ ಕಂಪ್ಲೀಟ್ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಮಲ್ಟಿಗ್ರೇನ್ ಮಿಲೆಟ್ ಮಾಲ್ಟ್ನಲ್ಲಿ ಲೋ ಕ್ಯಾಲೋರೀಸ್ ಕೌಂಟ್ ಇರೋದ್ರಿಂದ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರೋ ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದರ ನಿಯಮಿತ ಸೇವನೆಯಿಂದಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಪ್ರತಿದಿನ ನಾವು ಈ ಒಂದು ಮಾಲ್ಟ್ನ ಸೇವನೆ ಮಾಡೋದರಿಂದ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸುವಂತಹ PCOD ಸಮಸ್ಯೆಯಿಂದ ದೂರ ಇರಬಹುದು. ಇನ್ನು ಈ ಮಾಲ್ಟನ್ನು ಯಾರ್ಯಾರು ತೊಗೊಳ್ಬೋದು ಅಂತಂದರೆ 1.5 ವರ್ಷದ ಮಕ್ಕಳಿಂದ ಹಿಡಿದು ವಯಸ್ಸಾಗೋವರೆಗೂ ಯಾರು ಬೇಕಾದರೂ ಇದನ್ನು ತೊಗೊಳ್ಬೋದು. ಮತ್ತು ಇದರ ಪ್ರಮಾಣ ಎಷ್ಟಂದರೆ ಒಬ್ಬ ಮನುಷ್ಯನಿಗೆ 2 ಸ್ಪೂನಿನ ಹಿಟ್ಟಿನಿಂದ ನಾವು ಮಾಲ್ಟನ್ನು ಮಾಡ್ಕೊಂಡ್ಬಿಟ್ಟು ತೊಗೋಬೇಕಾಗುತ್ತೆ. ಅದ್ರಿಗಿಂತ ಹೆಚ್ಚಾಗಿ ನಾವು ಯೂಸ್ ಮಾಡ್ಕೋಬಾರ್ದು. ಯಾಕಂದರೆ ನಮ್ಮ ಹಿರಿಯರು ಹೇಳಿದಾಗೆ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ವ. ಅದಕ್ಕೋಸ್ಕರ ನಾವು 2 ಸ್ಪೂನ್ನಷ್ಟು ಹಿಟ್ಟನ್ನು ಮಾತ್ರ ತೊಗೊಂಡ್ಬಿಟ್ಟು ನಾವು ಮಾಲ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನೀವು ಈ ಒಂದು ಮಾಲ್ಟನ್ನು ರೆಡಿ ಮಾಡಿದ ನಂತರ ಅದು ತಣ್ಣಗಾದಮೇಲೆ ನೀವು ಇದನ್ನು ಮಜ್ಜಿಗೆಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಮಜ್ಜಿಗೆ ಮತ್ತು ಮಾಲ್ಟನ್ನು ಮಿಕ್ಸ್ ಮಾಡಿದ ನಂತರ ನೀವು 1 ಸ್ಪೂನಷ್ಟು ಕಾಮ್ ಕಸ್ತೂರಿ ಬೀಜವನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಆಗಿರುತ್ತೆ. ರುಚಿ, ಶುಚಿ, ಹೆಲ್ದಿ, ಆರೋಗ್ಯ ಎಲ್ಲ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಈ ಒಂದು ಮಾಲ್ಟ್. ಸರಿ ಫ್ರೆಂಡ್ಸ್, ಈ ಒಂದು ಹೆಲ್ದಿ ಪೌಡರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.